ಸೊ ಈ ಕಸ್ಟಮರ್ ಅಂತೂ ಲೈಕ್ ಅಮೌಂಟ್ನ ಸೇವ್ ಮಾಡೋದಕ್ಕೋಸ್ಕರ ಮ್ಯಾಪಲ್ಲಿ ತೋರಿಸಿರೋ ಲೊಕೇಶನ್ನ ಬಿಟ್ಟು ಗಲ್ಲಿಗಳಲ್ಲಿ ಕರ್ಕೊಂಡು ಬಂದುಬಿಟ್ರು. ಸೊ ಹೋಟ್ಲಲ್ಲಿ ಅಂತೂ ಸಿಕ್ಕಾಬಿಟ್ಟೆ ಕಾಸ್ಟು, ಮಾತಾಡೋಂಗೇ ಇಲ್ಲ. ದಿನಕ್ಕೆ ಊಟಕ್ಕೆ ಟಿಫನ್ಗೆ ಅಂತಲೇ 100-150 ರೂಪಾಯಿ ಖರ್ಚಾಗುತ್ತೆ. ಈಗ ನಮ್ಮ ಶಾರ್ಟ್ ಫಿಲಮ್ಗೆ ಕೆಲವೊಂದು ಐಟಮ್ಸ್ ತೊಗೋಬೇಕು. ಸೊ ಅದಕ್ಕೋಸ್ಕರ ಐಟಮ್ಸ್ ತೊಗೋಬೇಕಕ್ಕೆ ಬಂದಿದ್ದೀವಿ. ಹಾಯ್ ಗಾಯ್ಸ್, ಏನೇನು ಪ್ರಾಬ್ಲಮ್ಮು? ಒಂದು ಫಿಲಮ್ ತೆಗಿಬೇಕು ಅಥವಾ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದು ಫಿಲಮಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಪ್ರತಿಯೊಬ್ಬರಿಗೂ ಒಂದು ಕನಸಾಗಿರುತ್ತೆ ಈ ಒಂದು ಕ್ಲ್ಯಾಪ್ ಬೋರ್ಡು. ಮತ್ತು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸಿದ್ರೆ ಹೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ಹುಡುಗಿ ಎಮ್ ಎಸ್ ನಾನು ನಿಮ್ಮ ಅಪ್ಲಿಕೇಶನ್. ಸೊ ಈಗ ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಸೊ ಡ್ಯೂಟಿನ ಆನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡ್ಯೂಟಿ ಮಾಡಿಕೊಂಡು ಅದ್ರ ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ವ್ಲಾಗ್ ಥರ ಇರ್ತದೆ. ಲೈಕ್ ನೀವು ನೋಡಿರ್ತೀರ ಡೈಲಿ ವ್ಲಾಗ್ಸ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಈ ವಿಡಿಯೋನು ವ್ಲಾಗ್ ಇರ್ತದೆ. ಸೊ ಇವತ್ತೆಲ್ಲ ಏನಾಗುತ್ತೆ ನಮ್ಮ ಲೈಫಲ್ಲಿ ಅಂದರೆ ಲೈಕ್ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಕೆಲವೊಂದು ಇವತ್ತು ಏನಪ್ಪ ಅಂದರೆ ಲೈಕ್ ಒಂದು ಅಸೋಸಿಯೇಷನ್ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗಬೇಕು, ಮೀಟಿಂಗ್ ಹೋಗ್ತಿದ್ದೀನಿ. ಏನಕ್ಕೆ ಮೀಟಿಂಗ್ ಹೋಗ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಾದಮೇಲೆ ನಾಳೆ ನಮ್ಮದು ಶೂಟಿಂಗ್ ಇದೆ, ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ನಡೀತದೆ, ಅದು ಯಾವ ರೀತಿ ಇರುತ್ತೆ ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ಎಂಡವರೆಗೂ ನೋಡಿ. ಸೊ ಇದು ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಯಾವ ರೀತಿ ಇದೆ ಇದೇ ರೀತಿ ಮಾಡೋಣ ಮುಂದೆ ಅಂತಲೂ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸಿದ್ರೆ. ಸೊ ಬೆಳಗ್ಗೆ ಈಗ ಒಂದು ಆರ್ಡ್ರ್ ರೈಡ್ ಬಿದ್ದಿದೆ. ಎಲ್ಲಿಗಿಂದ ಅಂದರೆ ಬರೀ ಲೋಕಲ್ ಆರ್ಡ್ರು. ಸೊ ಇವತ್ತು ಲೋಕಲ್ ಆರ್ಡ್ರೇ ಮಾಡ್ತೀನಿ. ಏನಕ್ಕಪ್ಪ ಅಂದರೆ ಲೈಕ್ ನನಗೆ ಒಂದು ಕೆಲಸ ಇದೆ, ಸೊ ಅಲ್ಲಿಗೆ ಹೋಗಬೇಕು. ಅದರಿಂದ ಒಂದು ಆರ್ಡ್ರ್ ಹೋಯ್ತು. ಸೊ ನೋಡೋಣ, ಒಂದು ಆರ್ಡ್ರ್ ಇಟ್ಕೊಂಡಿದ್ದೀನಿ. ಪಿಕಪ್ ಲೊಕೇಶನ್ಗೆ ಹೋಗ್ತಾಯಿದ್ದೀನಿ, ಬನ್ನಿ ಪಿಕಪ್ ಹೋಗೋಣ. ಮೊದಲನೇ ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ಗೆ ಹೋದೆ. ಸೊ ಈ ಕಸ್ಟಮರ್ ಅಂತೂ ಲೈಕ್ ಅಮೌಂಟ್ನ ಸೇವ್ ಮಾಡೋದಕ್ಕೋಸ್ಕರ ಮ್ಯಾಪಲ್ಲಿ ತೋರಿಸಿರೋ ಲೊಕೇಶನ್ನ ಬಿಟ್ಟು ಗಲ್ಲಿಗಳಲ್ಲಿ ಕರ್ಕೊಂಡು ಬಂದುಬಿಟ್ರು. ಸೊ ಗಾಡಿನೇ ಹೋಗಲ್ಲ ಅಂಥ ಜಾಗಗಳಲ್ಲೆಲ್ಲ ಕರ್ಕೊಬಂದ್ಬಿಟ್ರು. ಬೇಜಾರೇ ಆಗ್ಬಿಡ್ತು. ಏನಕ್ಕಪ್ಪ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನೀವು ಒಂದು 10-20 ರೂಪಾಯಿ ಸೇವ್ ಮಾಡಿರ್ಬೋದು, ಇಲ್ಲ ಅಂತಿರಲ್ಲ. ಬಟ್ ಆದರೆ ಅದಕ್ಕೋಸ್ಕರ ಸಿಕ್ಕಾವಡೆ ಗಲ್ಲಿ ಜಗಳಲ್ಲೆಲ್ಲ ಕರ್ಕೊಬಂದ್ಬಿಟ್ರು. ಒಂಥರ ಬೇಜಾರೇ ಆಗ್ಬಿಡ್ತು ನನಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರ ಎಲ್ಲರೂ ದುಡ್ಡು ಉಳ್ಸೋಕ್ಕೋಸ್ಕರನೇ ದುಡಿಯೋದು. ಸೊ ಓಕೆ ಅಂತ ಅಲ್ಲಿಂದ ಮೂವ್ ಆದೆ. ಸೊ ಮತ್ತೆ ವಿದ್ಯಾರಣ್ಯಪುರದಿಂದ ಮತ್ತೆ ಇನ್ನೊಂದು ರೈಡ್ ಬಿತ್ತಿತ್ತು ರ್ಯಾಪಿಡೋದಲ್ಲಿ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ವಿದ್ಯಾರಣ್ಯಪುರದಿಂದ ಯಶವಂತಪುರಗೆ. ಸೊ ಯಶವಂತಪುರ ಡ್ರಾಪ್ ಮಾಡಿದೆ, ಅಲ್ಲಿ ವೆಯ್ಟ್ ಮಾಡಿದೆ, ಯಾವುದು ಲೋಕಲ್ ಬಿದ್ದಿಲ್ಲ. ಇವತ್ತು ಆಲ್ಮೋಸ್ಟ್ ನಾನು ಮಾಡಿದ್ದೆಲ್ಲ ಲೋಕಲ್ಲೇ. ಏನಕ್ಕಪ್ಪ ಲೋಕಲ್ ಅಂದರೆ ಇವತ್ತೊಂದು ಮೀಟಿಂಗ್ ಇತ್ತು ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ದು. ಸೊ ಅದಕ್ಕೆ ಸೊ ಲೋಕಲ್ ಅಂತೂ ಯಾವುದೂ ಬರ್ತಾ ಇರಲಿಲ್ಲ. ಸ್ನೇಹಿತರೆ, ಸೊ ಯಶವಂತಪುರ ಹತ್ರ ಇದ್ದೆ. ಸೊ ಯಶವಂತಪುರಲ್ಲಿ ಯಾವುದೂ ಆರ್ಡ್ರ್ ಬಿದ್ದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಇಲ್ಲೇ ಇಂದಿರಾ ಕ್ಯಾಂಟೀನ್, ಇಸ್ಕಾನ್ ಟೆಂಪಲ್ ಆಪೋಸಿಟಲ್ಲಿ ಇಂದಿರಾ ಕ್ಯಾಂಟೀನ್ ಇತ್ತು. ಸೊ ಇಲ್ಲೇ ಸ್ವಲ್ಪ ಟಿಫನ್ ಮಾಡೋಣ ಅಂತ ಇಲ್ಲೇ ಇದ್ದೆ. ಏನಕ್ಕಪ್ಪ ಇಂದಿರಾ ಕ್ಯಾಂಟೀನಲ್ಲೇ ನಾನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಕಾಲೇಜ್ ಟೈಮಲ್ಲಂತೂ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ತಿಂತಾಯಿದ್ದೀನಿ ನಾನು ಇಂದಿರಾ ಕ್ಯಾಂಟೀನಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ಏನಕ್ಕಪ್ಪ ಅಂದರೆ ದುಡ್ಡಿದೆ ಅಂತಲ್ಲ, ನಮ್ಮ ಅಮ್ಮನೂ ಇಂದಿರಾ ಕ್ಯಾಂಟೀನಲ್ಲೇ ಕೆಲಸ ಮಾಡೋದು, ಅವರು ತೊಗೊಬಂದು ಮನೆಗೆ ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾನು ಹೋಗ್ತಾ ಇರಲಿಲ್ಲ ಜಾಸ್ತಿ. ನಮ್ಮ ಅಮ್ಮನೂ ಇಂದಿರಾ ಕ್ಯಾಂಟೀನಲ್ಲೇ ಕೆಲಸ ಮಾಡೋದು ಆರ್ ಟಿ ನಗರಲ್ಲಿ. ಸೊ ನಾನು ಈ ವಿಡಿಯೋದಲ್ಲಿ ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ಏನು ಮಾಡ್ತೀರಾ ಅಂದರೆ ದುಡ್ಡು ಇದ್ದರೂ ಇಲ್ಲದಿದ್ದರೂ ಸಾಲ ಮಾಡಿ ಹೋಗ್ಬಿಟ್ಟು ಹೋಟ್ಲುಗಳಲ್ಲಿ ತಿಂತೀರಾ. ಸೊ ತಪ್ಪಲ್ಲ. ಬಟ್ ಆದರೆ ನಾನೇ ಹೇಳೋದೇನಪ್ಪ ಅಂದರೆ, ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಇಲ್ಲಿ ಬಂದು ಮಾಡಿ, ದುಡ್ಡಿದೆ ಅಂದ್ಬಿಟ್ಟು ಜಾಸ್ತಿ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಒಳ್ಳೆ ಊಟ ಸಿಗುತ್ತೆ ಅವರು. 5 ರೂಪಾಯಿ 10 ರೂಪಾಯಿಗೆ ಯಾರೂ ಕೊಡೋಲ್ಲ. ಸೊ ನೋಡಿ, ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಪಿನಿಯನ್ ಅಷ್ಟೇ ಹೇಳ್ತಾ ಇದ್ದೀನಿ. ನಿಮಗೂ ಗೊತ್ತು, ಇತ್ತೀಚಿನ ದಿನಗಳಂತೂ ಹೋಟ್ಲಲ್ಲಂತೂ ಸಿಕ್ಕಾಬಿಟ್ಟೆ ಕಾಸ್ಟು, ಮಾತಾಡೋಂಗೇ ಇಲ್ಲ. ದಿನಕ್ಕೆ ಊಟಕ್ಕೆ ಟಿಫನ್ಗೆ ಅಂತಲೇ 100-150 ರೂಪಾಯಿ ಖರ್ಚಾಗುತ್ತೆ. ಅದ್ರ ಬದಲು 1 ಹೊತ್ತು ಅಥವಾ 2 ಹೊತ್ತು ಇಲ್ಲೇ ಬಂತು ಇಂದಿರಾ ಕ್ಯಾಂಟೀನಲ್ಲಿ ನಮ್ಮ ಹುಡುಗರು ತಿನ್ನೋಕ್ಕೆ ಟ್ರೈ ಮಾಡಿ, ನಿಮಗೆ ದುಡ್ಡು ಸೇವ್ ಆಗುತ್ತೆ. ದುಡ್ಡಿರೋರು ಎಲ್ಲ ಬಂದು ತಿನ್ನಿ ಅಂತ ಅನ್ನೋದಲ್ಲ, ದುಡ್ಡು ಇಲ್ದಿರೋರು ಕಷ್ಟ ಆಗ್ತಿದೆ ಅನ್ನೋರು. ನೀವು ಫಾರ್ ಎಕ್ಸಾಂಪಲ್ ಕೆಲವರು ಹೊಸ್ದಾಗಿ ಬಂದಿರ್ತೀರ ಬೆಂಗಳೂರಿಗೆ, ಅಂಥವ್ರ ಹತ್ರ ದುಡ್ಡಿರಲ್ಲ. ಏನು ಮಾಡಬೇಕು ಅಂದರೆ ದಯವಿಟ್ಟು ಇಂದಿರಾ ಕ್ಯಾಂಟೀನಲ್ಲಿ ತಿನ್ನಿ.
ಹಂಗೆ ದುಡ್ಡು ಸೇವ್ ಆಗುತ್ತೆ. ದುಡ್ಡಿರೋರು ಬರಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಸುಮ್ಮನೆ ಇಲ್ಲಿ ಬಂದು ಚೆನ್ನಾಗಿಲ್ಲ ಅಂತೀರ ಅಂತ ನನಗೆ ಗೊತ್ತು. ಬಟ್ ಆದರೆ ಒಂದು ಮಾತೆಲ್ಲ, ಇದಕ್ಕಿಂತ ಒಳ್ಳೆ ಊಟ ಎಲ್ಲಿ ಸಿಗಲ್ಲ ಬ್ರೋ. ಅದಾದಮೇಲೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ನ ಹೋಗಿ ಮೀಟ್ ಮಾಡಿದೆ. ಇಲ್ಲೊಂದು ವಿಡಿಯೋ ಮಾಡಿದ್ವಿ. ಸೊ ಇದು ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ದಯವಿಟ್ಟು ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಈ ಒಂದು ವೀಡಿಯೋನ ನೋಡಿ. ಏನಪ್ಪ ಇಲ್ಲೊಂದು ಡಿಸ್ಕಷನ್ ಅಂದರೆ ಲೈಕ್ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿಲ್ಲ ಅಂದರೂ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡೋದಾದರೆ ಒಂದು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಜೊತೆ ಒಂದು ಮೀಟಿಂಗ್ ಅಂತನಾದರೂ ಹೇಳ್ಬೋದು. ಕೆಲವೊಂದು ಕ್ವಶನ್ಸ್ಗೆ ನೀವು ಕಮೆಂಟ್ ಮಾಡಿದಂತಹ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಮೆಂಟ್ ಮಾಡಿದಂಥ ಕೆಲವೊಂದು ಕ್ವಶನ್ಸ್ನ ಇವ್ರ ಹತ್ರ ನಾನು ಒಂದು 1 hour ಡಿಸ್ಕಷನ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಆ ಒಂದು ವಿಡಿಯೋನು ನೋಡಿ. ಸೊ ಜಸ್ಟ್ ಈಗ ಇಂಟರ್ವ್ಯೂ ಮುಗಿಸ್ಕೊಂಡು ಈಗ ನಮ್ಮ ಶಾರ್ಟ್ ಫಿಲಮ್ಗೆ ಕೆಲವೊಂದು ಐಟಮ್ಸ್ ತೊಗೋಬೇಕು. ಸೊ ಅದಕ್ಕೋಸ್ಕರ ಐಟಮ್ಸ್ ತೊಗೋಬೇಕೆ ಬಂದಿದ್ದೀವಿ. ಸೊ ನೋಡೋಣ ಏನೆಲ್ಲ ಐಟಮ್ಸ್ ತೊಗೊತಾರೆ ಅಂತ. ಹಾಕೊಳ್ರಿ, ಚೆನ್ನಾಗಿದೆ ನಿಜ. ಸಿಲ್ವರ್ ಶೀಟ್ ಇದೆಯಾ? ಹಾಂ ಸಿಲ್ವರ್ ಶೀಟ್ ಅಂದ್ಕೊಡಿ. ಸಿದ್ರೆ ಸೊ ಈಗ ಬ್ರೋ ಏನಕ್ಕೆ ಬ್ರೋ ಇಲ್ಲಿ ಬಂದಿರೋದು ಹೇಳ್ಬಿಡಿ. ಆಮೇಲೆ ನಮ್ಮ ಕನಸು ಏನು ಶೂಟ್ ಮಾಡ್ತಾ ಇದ್ವಿ ನಾಳೆ. ಸೊ ಅದ್ರಿಗೋಸ್ಕರ ಒಂದಿಷ್ಟು ಐಟಮ್ಸ್ ಬೇಕಾಗುತ್ತೆ. ಸೊ ಶೂಟಿಂಗ್ ನೀವು ನೋಡೋದು ತುಂಬ ಈಸಿ, ಅದರಿಂದ ತುಂಬ ಬ್ಯಾಕ್ಗ್ರೌಂಡ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಕನಸು ಏನೇನು ಐಟಮ್ಸ್ ಬೇಕು, ಏನೇನು ಸೀನಿಗೆ ಏನೇನು ಐಟಮ್ಸ್ ಬೇಕು, ಲೈಕ್ ಸಣ್ಣ ಒಂದು ಪಾಯಿಂಟ್, ಒಂದು ಗ್ಲೂ ಇಂದ ಆಗಿರ್ಬೋದು, ಏನಾಗಿರ್ಬೋದು ಆ ಐಟಮ್ಸ್ನ ಬೈ ಮಾಡೋಕ್ಕೆ ಬಂದಿದ್ದೀವಿ. ಸಿಲ್ವರ್ ಕಲರ್ ಪೇಪರಾ? ಸಿಲ್ವರ್ ಶೀಟ್. ಸೊ ಈಗ ಇಷ್ಟು ಐಟಮ್ಸ್ನ ಇದು 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 ನನಗೂ ಗೊತ್ತಿಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅವೆಲ್ಲ ಅಂತ. ನಿಂಗೆ ಗೊತ್ತಿಲ್ಲ ಸತ್ಯವಾಗ್ಲೂ ಗೊತ್ತಿಲ್ಲ ಅದೇನು ಅಂತ. ಇಷ್ಟು ದಿವಸ ನಾವು ನಾರ್ಮಲಾಗಿ ಮಾಡ್ತಿದ್ದೀವಿ, ಇವಾಗ ಪ್ರೊಫೆಷ್ನಲಾಗಿ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ನೋಡೋಣ ಬನ್ನಿ. ಹಾಕೊಳ್ರಿ, ಚೆನ್ನಾಗಿದೆ ನಿಜ. ಸಿಲ್ವರ್ ಶೀಟ್ ಇದೆಯಾ? ಹಾಂ ಸಿಲ್ವರ್ ಶೀಟ್ ಅಂದ್ಕೊಡಿ. ಸಿದ್ರೆ ಸೊ ಈಗ ಬ್ರೋ ಏನಕ್ಕೆ ಬ್ರೋ ಇಲ್ಲಿ ಬಂದಿರೋದು ಹೇಳ್ಬಿಡಿ. ಆಮೇಲೆ ನಮ್ಮ ಕನಸು ಏನು ಶೂಟ್ ಮಾಡ್ತಾ ಇದ್ವಿ ನಾಳೆ. ಸೊ ಅದ್ರಿಗೋಸ್ಕರ ಒಂದಿಷ್ಟು ಐಟಮ್ಸ್ ಬೇಕಾಗುತ್ತೆ. ಸೊ ಶೂಟಿಂಗ್ ನೀವು ನೋಡೋದು ತುಂಬ ಈಸಿ, ಅದರಿಂದ ತುಂಬ ಬ್ಯಾಕ್ಗ್ರೌಂಡ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ಕನಸು ಏನೇನು ಐಟಮ್ಸ್ ಬೇಕು, ಏನೇನು ಸೀನಿಗೆ ಏನೇನು ಐಟಮ್ಸ್ ಬೇಕು, ಲೈಕ್ ಸಣ್ಣ ಒಂದು ಪಾಯಿಂಟ್, ಒಂದು ಗ್ಲೂ ಇಂದ ಆಗಿರ್ಬೋದು, ಏನಾಗಿರ್ಬೋದು ಆ ಐಟಮ್ಸ್ನ ಬೈ ಮಾಡೋಕ್ಕೆ ಬಂದಿದ್ದೀವಿ. ಸಿಲ್ವರ್ ಕಲರ್ ಪೇಪರಾ? ಸಿಲ್ವರ್ ಶೀಟ್. ಸೊ ಈಗ ಇಷ್ಟು ಐಟಮ್ಸ್ನ ಇದು 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 ನನಗೂ ಗೊತ್ತಿಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅವೆಲ್ಲ ಅಂತ. ನಿಂಗೆ ಗೊತ್ತಿಲ್ಲ ಸತ್ಯವಾಗ್ಲೂ ಗೊತ್ತಿಲ್ಲ ಅದೇನು ಅಂತ. ಇಷ್ಟು ದಿವಸ ನಾವು ನಾರ್ಮಲಾಗಿ ಮಾಡ್ತಿದ್ದೀವಿ, ಇವಾಗ ಪ್ರೊಫೆಷ್ನಲಾಗಿ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ನೋಡೋಣ ಬನ್ನಿ. ಇಷ್ಟೆಲ್ಲ ಐಟಮ್ ನೋಡಿದ್ರಲ್ಲ, ಯಾವುದಾದ್ರು ಏನಿದು ಡೈರೆಕ್ಟ್ರ್ ಏನಿದು ಇದು ಥರ್ಮೋ. ಇದು ಆಲ್ಮೋಸ್ಟ್ ಅಲ್ಲಿ ರಿಫ್ಲೆಕ್ಟಿಂಗ್ ಯೂಸ್ ಮಾಡ್ತೀವಿ ನಾವು. ಹೆಸರುಗಳು ಗೊತ್ತು ನಮಗೆ. ರಿಫ್ಲೆಕ್ಟಿಂಗ್ ಯೂಸ್ ಮಾಡ್ತೀವಿ. ಲೈಟ್ಸ್ ಇರುತ್ತೆ ಗೊತ್ತಾ, ಲೈಟ್ಸ್ ರಿಫ್ಲೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಇದನ್ನ. ಇದು ಬೈ ಮುಚ್ಚಕ್ಕೆ, ಸ್ಟಿಕ್ ಮಾಡಕ್ಕೆ. ಇದು ಜಾಸ್ತಿ ಮಾತಾಡೋರು ಬೈ ಮುಚ್ಚಕ್ಕೆ. ಓಕೆ. ಇದು ಒಂದು 5 ಪೆನ್ ಕೊಡಿ. ಸೊ ಟಿಶ್ಯೂ, ಲೇಸರ್ ಲೈಟು, ಇದೇನು ಬ್ರೋ? ಇದೇನು ಹೆಸರು ಏನಂದ್ರೆ ಅಷ್ಟು ಹೇಳ್ಬಿಡ್ರಿ ಅಷ್ಟೇ. ಹಾಂ, ಇದೇನು ಲೈಟ್ ಕಟರ್ಸ್. ಇದು ಬ್ರೋ ವಾರ್ನಿಸ್, ಇದು ಬ್ರಷ್. ಜಾಸ್ತಿ ಮಾತಾಡಿದ್ರೆ ಬ್ರೋ ಇದು ಈ ಥರ 5 ಪೆನ್. ಬ್ರೋ ತಗೊಳ್ಳಿ, ಆಟ ಆಡ್ಕೊ ಹೋಗಿ. ನಿಮ್ಮ ಮಕ್ಕಳಿಗೆ ಇವು ತಗೊಂಡೋಗಿ ಆದಾಗ ತಗೊಬಂದು ಕೊಡಿ ಬ್ರೋ ಪ್ಲೀಸ್. ರಿಕ್ವೆಸ್ಟ್ ತಗೊಬನ್ನಿ, ಕೊಡಿ, ಮರಿಬೇಡಿ. ಆಯ್ತು ಸರ್, ಬಿಲ್ ಮಾಡಿ. ಸೊ ಇಷ್ಟು ಐಟಮ್ಸ್ ಅವ್ರಿಗೆ ಗೊತ್ತಾಗಬೇಕು ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಲ್ಲಿ. ಸರ್ ಇದನ್ನು ರೀಟೆಕ್ ತಗೊಳ್ಳಿ, ಬೆಟರ್ ಬ್ರೋ MRP ಬೇಕಾ ನಿಮಗೆ? ಮುಂದೆ ರೈಟ್ ಸೈಡಲ್ಲಿ ಎಲ್ಲಿದೆ MRP? ನನಗೆ ಬೇಕಾಗಿಲ್ಲ, ಇವ್ರು MRP ಹಾಕ್ತಾರೆ, ಯೋಚನೆ ಮಾಡ್ತಾರೆ. ಇಲ್ಲ ಸ್ನೇಹಿತರೆ, ಸೊ ಫೈನಲಾಗಿ ಬಿಲ್ ಬರೀತಿದ್ರೆ ಇವ್ರಿಗೆ MRP ಬೇಕಂತೆ ಬ್ರೋ. ಅಲ್ಲಿದೆ ಬ್ರೋ ಮುಂದೆ ರೈಟ್ ಸೈಡ್. ಇವತ್ತು ನೈಟ್ ಹೋಗೋಣ MRPಗೆ. ಇವತ್ತು ಈಗ ಸಾರಿ ನಾನು ಬರಲ್ಲ, ನಾವು ಅಲ್ಲೇ ಹುಡುಗ.
ಏ ಅಣ್ಣ ಏನಾಗಲ್ಲ ಬಿಡೋಣ ಬಿಡೋ ಅಪ್ಪ. ಡ್ರೈ ಆಯ್ತು, ಡ್ರೈ ಆಗುತ್ತೆ ಗ್ಲಿಸರಿನ್. ಕಮ್ಮಿ ಬ್ರೋ. ಇಲ್ಲ ಸ್ವಲ್ಪ ಇದೆ. ಇಲ್ಲ ರೀ, ಕಣ್ಣು ಉರಿಯುತ್ತೆ. ಬ್ರೋ ಪ್ಲೀಸ್, ಬೇಡ ಬ್ರೋ, ಪ್ಲೀಸ್ ಬೇಡ ಬ್ರೋ. ಆಯ್ತಾಯ್ತು, ಅದನ್ನ ಹಾಕಿಲ್ಲ ಇಲ್ಲಿ ನೋಡಿ, ಇನ್ನೂ ಇಲ್ಲೇ ಏ ಅಣ್ಣ ಇವಾಗ ಅದು ಒಣಗುತ್ತಣ್ಣ ಅಷ್ಟೇ, ಸುಮ್ಮನೆ. ನಾನು ಹೇಳ್ತಾ ಇದ್ದೀನಿ. ಕಾಣ್ತೀರಿ ಮನ್ಸಲ್ಲಿರೋ ಡೈಲಾಗ್ ನನ್ನ ಎಡಿಟಿಂಗ್ ನರೇಷನಲ್ಲಿ ಬರುತ್ತೆ. ಅಷ್ಟೊಂದೇನು ಆಗಿಲ್ಲ ಎಫೆಕ್ಟು, ಅದಕ್ಕೆ ಈ ಲೆವೆಲ್ಗೆ ಡವು. ಈ ರೈಟ್ ಐ ಒಂದು ಮಾಡೋಣ ಇರಿ. ನೀರು ಹೊಡ್ತಾ ಇಲ್ಲಪ್ಪ. ಇಲ್ಲ ನಾನು ಹೆಂಗ್ ದಳದ ಮೇಲೆ ಪ್ರಯೋಗ ಮಾಡೋದು ನನ್ನ ಮೇಲೆ ಮಾಡ್ತಾವೆ. ನಮ್ಮ ತಂಗಿ ಬಗ್ಗೆ ಯೋಚನೆ ಮಾಡ್ತೀನಿ. ಬೇಡ ತಮಾಷೆ ಮಾಡಿಬಿಡೋದು. ಓ ಇದು ಅವ್ರಿಗೆ ಕ್ಲ್ಯಾಪ್ ಬೋರ್ಡ್ಗೆ ಪ್ರಿಂಟಿಂಗ್ ಮಾಡಿಸ್ಬೇಕಿತ್ತು. ಸೊ ನಮ್ಮ ಆರ್ ಟಿ ನಗರದಲ್ಲಿ ಹುಡ್ಕಾಡ್ಕೊಂಡು ಲಾಸ್ಟ್ಗೆ ಒಂದು ಲೊಕೇಶನ್ ಹತ್ರ ಸಿಕ್ತು. ಸೊ ಇಲ್ಲಿ ಪ್ರಿಂಟೆಡ್ ಮಾಡಿಸ್ಕೊಂಡು ಕ್ಲ್ಯಾಪ್ ಬೋರ್ಡ್ಗೆ ಇದು ಮಾಡ್ತಾಯಿದ್ವಿ. ಸೊ ಇದು ಒಂದು ಎಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಒಂದು ಫಿಲಮ್ ತೆಗಿಬೇಕು ಅಥವಾ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಒಂದು ಫಿಲಮಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಪ್ರತಿಯೊಬ್ಬರಿಗೂ ಒಂದು ಕನಸಾಗಿರುತ್ತೆ ಈ ಒಂದು ಕ್ಲ್ಯಾಪ್ ಬೋರ್ಡು. ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಒಂದು ಯಾವುದೋ ಒಂದು ಮೂವಿ ನೋಡಿದಾಗ ಚಿಕ್ಕದಾಗಿ ಒಂದೇ ಒಂದು ಮಾತಲ್ಲಿ 2 ಮಾತಲ್ಲಿ ಹೇಳ್ಬಿಡ್ತೀವಿ, ಅದಾ ಚೆನ್ನಾಗಿಲ್ಲ ಬಿಡು, ಏನೋ ಇಷ್ಟ ಆಗಲಿಲ್ಲ ಅಂತ. ಬಟ್ ಆದರೆ ಒಂದು ಶಾರ್ಟ್ ಫಿಲಮ್ ಮಾಡೋಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತಿದ್ವಿ ಅಂತ ನಮಗೆ ಮಾತ್ರ ಗೊತ್ತು. ಬಿಕಾಸ್ ಏನಕ್ಕಪ್ಪ ಅಂದರೆ ಪ್ರತಿಯೊಂದು ನಾವೇ ನೋಡ್ಕೊಬೇಕು. ಎಲ್ಲ ಒಂದು ಚಿಕ್ಕದಿಂದ ದೊಡ್ಡ ಕೆಲಸನೂ ಎಲ್ಲನೂ ನಾವೇ ನೋಡ್ಕೊಬೇಕಾಗಿತ್ತು. ನಮ್ಮ ಡೈರೆಕ್ಟ್ರ್ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದೀನಿ, ಹಾರ್ಡ್ ವರ್ಕ್ ಮಾಡೋರೆ ಈ ಒಂದು ಕನಸು ಅನ್ನೋ ಒಂದು ಶಾರ್ಟ್ ಫಿಲ್ಮ್ಗೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಕನಸು ನಾಳೆ ಶೂಟಿಂಗ್ ಇದೆ, ಆದ್ದರಿಂದ ಶಂಕರ್ಗೆ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಕನಸು ಬರುತ್ತೆ, ನೋಡಿ ಖುಷಿ ಪಡಿ, ನಮಗೆ ಮತ್ತೆ ಸಪೋರ್ಟ್ ಮಾಡಿ ಇನ್ನೊಂದು ಪ್ರಾಜೆಕ್ಟ್ ಹೊರಗಡೆ ತರೋಕ್ಕೆ. ಏನು ಮಾಡೋದು ಈಗ ಹೇಳ. ಮೇಡಮ್ ಬ್ಲೂ ಮ್ಯಾಚ್ ಈಗ ಬಂದ್ಬಿಟ್ಟು ಟೈಮು ಒಂದು ಸುಮಾರು 7 ಗಂಟೆ 9 ನಿಮಿಷ ಆಗಿದೆ, 18 ನಿಮಿಷ ಆಗಿದೆ. ಸೊ ಈಗ ಒಂದು ರೂಮ್ ತೊಗೊಂಡಿದ್ದೀವಿ ಅಲ್ಲಿ ಆರ್ ಟಿ ನಗರ್ ಹತ್ರ. ಇವರೇ ಸಜೆಸ್ಟ್ ಮಾಡಿದ್ದು ನನಗೆ. ಏನಕ್ಕೆ ಅಂತೇಳಿ ರೂಮ್ ತಗೊಂಡಿದ್ರೆ ಅರ್ಥ ಬೇರೆ ಆಗುತ್ತೆ. ಇಲ್ಲ ಆ ಥರ ಅರ್ಥಗಳಾಗುತ್ತೆ. ನಾನಾ ಅರ್ಥಗಳು ತಗೊಂಡೆ. ನಿಮ್ಮ ಫುಲ್ ಅಡಲ್ಟ್ಸ್ ಅಂತೆ. ಟೇಕ್ ಟು. ನಮ್ಮ ಕನಸು ಶೂಟಿಂಗ್ ಇದೆ. ಒಟ್ಟಿನಲ್ಲಿ ಏನೋ ಮಾಡಿದೀವಿ, ಏನೋ ನಡ್ತೀರಾ ಅಷ್ಟೇ. ಬೈ.